ನಮಸ್ಕಾರ. ಇವತ್ತು ನಮ್ಮ ಜೊತೆ ಪ್ರಭಾ ಅವರಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಾಣಿಸ್ತಿರುವಂಥ ಒಂದು ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಆಟೋಇಮ್ಯೂನ್ ಡಿಸಾರ್ಡರ್ ಏನಿದೆ, ಅಥವಾ ನಾವು ಆಮವಾತ ಅಂತ ಏನು ಹೇಳ್ತೀವಿ, ಆ ಕಾಯಿಲೆಗೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಇದೆಯಾ ಅಂತ ತುಂಬ ಜನ, ಅದು ವರ್ಕ್ ಆಗುತ್ತಾ ಅಂತ ತುಂಬ ಜನಕ್ಕೆ ಪ್ರಶ್ನೆ ಇರುತ್ತೆ, ಕ್ವಶನ್ ಮಾರ್ಕ್ ಇರುತ್ತೆ. ಇವತ್ತು ಇಲ್ಲೇ ಉತ್ತರ ಇದೆ. ಏನು ಅಂತ ಹೇಳಿದ್ರೆ, ನಮ್ಮ ಪ್ರಭಾ ಅವರಿಗೂ ಕರೆಕ್ಟಾಗಿ ನಾವು ಹೇಳಿದ ಪಥ್ಯವನ್ನು ಫಾಲೋ ಮಾಡಿ ಮತ್ತು ನಾವು ಕೊಟ್ಟ ಪಂಚಕರ್ಮ ಚಿಕಿತ್ಸೆಯನ್ನು ಚೆನ್ನಾಗಿ ತೊಗೊಂಡು ಸೈಂಟಿಫಿಕಲಿ ರಿಸರ್ಚ್ ಆಗಿರೋ ಟ್ರೀಟ್ಮೆಂಟನ್ನು, ಧಾನ್ಯಾಮ್ಲಧಾರ ಚಿಕಿತ್ಸೆಯನ್ನು ನಾವು ಅವ್ರಿಗೆ ನೀಡಿದಾಗ ಪಥ್ಯದ ಜೊತೆಗೆ ಮತ್ತು ಔಷಧದ ಜೊತೆಗೆ ತುಂಬ ಚೆನ್ನಾಗಿ ಗುಣಮುಖವಾಗಿದ್ದರೆ, ರೊಮಟಾಯ್ಡ್ ಆರ್ಥರೈಟಿಸ್ ಅಥವಾ ಆಮವಾತ ಅನ್ನೋದು ಅದ್ರ ಬಗ್ಗೆ ಜನರು ಹೆದರ್ಕೊಳ್ಬೇಕಾಗಿಲ್ಲ. ಆಯುರ್ವೇದ ಚಿಕಿತ್ಸೆಯನ್ನು ಒಳ್ಳೆ ವೈದ್ಯರ ಹತ್ರ ನೀವು ತೊಗೊಂಡ್ರೆ ಅದು ಖಂಡಿತವಾಗಿಯೂ ತುಂಬ ಕಂಟ್ರೋಲಿಗೆ ತರ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಕ್ಕೋಸ್ಕರ ನಾನು ಪ್ರಭಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ.